ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಗೆಲುವೇಗ ಯೂಟ್ಯೂಬ್ ಚಾನಲ್. ಇವತ್ತಿನ ಕಾನ್ಸೆಪ್ಟ್ ಏನು ಅಂತಂದರೆ, ನಿಮಗೆ ಸೋಷಿಯಲ್ ಮೀಡಿಯಾದಿಂದ ತುಂಬಾ ಕಾಲು ಅಥವಾ ಟೆಕ್ಸ್ಟಸ್ಸು ಬರ್ತಾ ಇರ್ತವೆ. ಏನೋ ಅಂತಂದರೆ ವೇಕೆನ್ಸಿ ಖಾಲಿ ಇದೆ, ಜಾಬ್ ಇದ್ದಾವೆ ಬರ್ರಿ ಅಂತಂದೇಳಿ ಡಾಕ್ಯುಮೆಂಟ್ ಸೆಂಡ್ ಮಾಡಿರಿ ಅಂತ ಹೇಳಿ ನಿಮಗೆ ಟೆಕ್ಸ್ಟ್ ಮಾಡ್ತಾ ಇರ್ತಾರೆ. ಅವ್ರು ಯಾರು, ಏನಕ್ಕೆ ಮಾಡ್ತಾರೆ ಟೆಕ್ಸ್ಟು ಅಂತಂದು ಈ ವಿಡಿಯೋದಲ್ಲಿ ಮುಂದೆ ಹೇಳ್ತಾ ಹೋಗ್ತೀನಿ. ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ತುಂಬಾ ಹೆಲ್ಪ್ಫುಲ್ ಇದೆ. ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂತಂದರೆ, ಅವರು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿ ಕಡೆಯಿಂದ ನಿಮಗೆ ಕಾಲ್ ಮಾಡ್ತಾ ಇರೋದು. ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿಗಳು ಯಾವ್ಯಾಕೆ ಯೂಸು ಅಂತಂದರೆ, ನೀವು ಬಿಸ್ನೆಸ್ ಮೈಂಡ್ಸೆಟ್ ಇರ್ತೀರಲ್ಲ ಅಂಥವ್ರಿಗೆ ಹೆಲ್ಪ್ ಆಗ್ತಾ ಹೋಗುತ್ತೆ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿಗಳು. ಹಾಗಿದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿಗಳು ಅಂದರೆ ಏನು ಕೆಲಸ ಮಾಡ್ತಾ ಇದ್ದಾವೆ ಅಂತಂದು ಯೋಚನೆ ಮಾಡ್ತಿದ್ರ? ಹಾಗಿದ್ರೆ ಈಗ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿಗಳು ವರ್ಕ್ ಮಾಡ್ತಾ ಇರೋದು ಯಾವುದೇ ರೀತಿ ಕೆಲಸ ಕೊಡಲ್ಲ, ಯಾವುದೇ ರೀತಿ ಇದು ಮಾಡಲ್ಲ. ಅಂದರೆ ನಿಮಗೆ ಓನ್ ಬಿಸ್ನೆಸ್ ಪಾರ್ಟ್ನರ್ಶಿಪ್ನ ಲೀಡ್ ಮಾಡೋದನ್ನು ಹೇಳ್ಕೊಡ್ತಾರೆ, ನೀವು ಮಾಡಬೇಕು. ಜಾಸ್ತಿ ಹೊತ್ತೇನು ಕೊರೆಯೋಕೆ ಹೋಗಲ್ಲ, ಸುಮ್ಮನೆ ಇಂಪಾರ್ಟೆಂಟ್ ಏನೇನಿದೆ ಅದನ್ನಷ್ಟೇ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹಂಗೆ ಸ್ವಲ್ಪ ಅಲರ್ಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ಸಲ್ಲಿ 3 ಟೈಪ್ಸ್ ಬರ್ತವೆ. ಸಿಂಗಲ್ ಲೆವೆಲ್ ಮಾರ್ಕೆಟಿಂಗ್, ಬೈನರಿ ಆ್ಯಂಡ್ ಮ್ಯಾಟ್ರಿಕ್ಸ್ ಸಿಸ್ಟಮ್ ಮಾರ್ಕೆಟಿಂಗ್ ಆ್ಯಂಡ್ MLM ಅಂದರೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತಂದು ಬರ್ತವೆ. 3 ಟೈಪ್ಸ್ ಬರ್ತಾ ಹೋಗ್ತವೆ. ಅದರಲ್ಲಿ ಇವಾಗ ಪ್ರೆಸೆಂಟು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿಗಳು MLM ಮೇಲೆ ವರ್ಕ್ ಮಾಡ್ತಾ ಇದ್ದಾವೆ. ಕರ್ನಾಟಕದಲ್ಲಿ ತುಂಬ ಕಂಪ್ನಿಗಳು ವರ್ಕ್ ಮಾಡ್ತಾ ಇದ್ದಾವೆ ಡೈರೆಕ್ಟ್ ಸೆಲ್ಲಿಂಗ್ ಪ್ಲಾಟ್ಫಾರ್ಮ್ ಮೇಲೆ. ಡೈರೆಕ್ಟ್ ಸೆಲ್ಲಿಂಗ್ ಅಂದರೆ ಏನು, ಅವ್ರೇನು ಕೆಲಸ ಮಾಡ್ತಾರೆ ಅಂತ ತಿಳ್ಕೊಬೇಕಾ? ಮುಂದೆ ನೋಡಿ. ಡೈರೆಕ್ಟ್ ಸೆಲ್ಲಿಂಗ್ ಅಂದರೆ ಒಂದು ಪ್ರಾಡಕ್ಟ್ನ ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಕ್ಲೈಂಟಿಗೆ ತಲುಪಿಸೋದು, ಅಂದರೆ ಸೇಲ್ ಮಾಡಿಸೋದು. ದಿಸ್ ಇಸ್ ಕಾಲ್ಡ್ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್. ಮತ್ತೆ ಒಂದ್ಸಲ ಹೇಳ್ತೀನಿ ನಿಮಗೆ, ಏನು ಅಂತಂದರೆ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ವರ್ಕ್ ಮಾಡ್ತಾ ಇರೋರು ಯಾವುದೇ ರೀತಿ ಜಾಬ್ ಅಲ್ಲ, ಬಿಸ್ನೆಸ್ ಮಾಡ್ತಾ ಇರೋರು. ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿಗಳಲ್ಲಿ ನೀವೇನಾದರೂ ಹೋಗಿ ಜಾಯ್ನ್ ಆಗಬೇಕು ಅಂದರೆ ಅಲ್ಲಿ ಏನೇನು ಮಾಡ್ತಾರೆ ಅಂತಂದು ಏನಾದರೂ ನಿಮಗೆ ಡೌಟ್ ಇತ್ತು ಅಂತಂದರೆ ಇವಾಗ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಅಲ್ಲಿ 3 ಡೇಸ್ನ ಟ್ರೈನಿಂಗ್ ಮಾಡ್ತಾರೆ. ಏನು ಅಂತಂದರೆ ಅಲ್ಲೇ ಇರ್ತಕ್ಕಂಥ ರೂಲ್ಸಸ್ಸು ಮತ್ತು ಕಂಪ್ನಿ ಪ್ರಾಡಕ್ಟ್ಗಳು ಯಾವ ಥರ ಏನು ಅಂತ ಹೇಳ್ತಾರೆ, ಇನ್ಕಮ್ ಯಾವ ಥರ ಬರುತ್ತೆ ಅಂತ ಕೂಡ ಹೇಳ್ತಾರೆ, ಮತ್ತು ಬೇಸಿಕ್ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತಾರೆ. 3 ಡೇಸು. ಅದನ್ನ 4ನೇ ಡೇಸು ಏನು ಮಾಡ್ತಾರೆ ಅಂದರೆ ಕರೆಕ್ಟಾಗಿ ಒಂದು ಸ್ಮಾಲ್ ಇಂಟರ್ವ್ಯೂ ಇಡ್ತಾರೆ. ಅದರಲ್ಲಿ ನೀವು ಎಲಿಜಿಬಲ್ ಆದರೆ ನಿಮ್ಮನ್ನು ಅಲ್ಲಿ ಜಾಯಿನ್ ಮಾಡಿಸ್ತಾರೆ. ಹಾಗಿದ್ರೆ ನಾವು ಹೋದರೆ ನಾವೇನು ಕೆಲಸ ಮಾಡಬೇಕು ಅಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿಗಳಲ್ಲಿ ಅಂತಂದು ಏನಾದರೂ ಥಿಂಕ್ ಬಂತು ಅಂತಂದರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವಲ್ಲಿ ಹೋದರೆ ಸಡನ್ನಾಗಿ ನಿಮ್ಮನ್ನು ಜಾಯಿನ್ ಮಾಡ್ಕೊಳ್ಳಲ್ಲ. ಅಲ್ಲಿ ಸ್ವಲ್ಪ ರೂಲ್ಸ್ ಇದ್ದಾವೆ, ಅದನ್ನು ನೀವು ಫಾಲೋ ಅಪ್ ಮಾಡ್ಕೋಬೇಕಾಗುತ್ತೆ. ಏನು ಆ ರೂಲ್ಸು ಅಂತ ಅಂದರೆ ಕರೆಕ್ಟಾಗಿ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಏನಪ್ಪ ರೂಲ್ಸು ಅಂತ ಅಂದರೆ, ಫಸ್ಟು ನೀವು 3 ಡೇಸು ಟ್ರೈನಿಂಗ್ ಕೇಳಿದ್ದು ಫಸ್ಟು ಇಂಟರ್ವ್ಯೂ ಪಾಸ್ ಆಗಿ ಎಲಿಜಿಬಲ್ ಮಾಡ್ಕೋಬೇಕು. ಆಮೇಲೆ ಅವರು ಏನು ಹೇಳ್ತಾರೆ, ಪ್ರಾಡಕ್ಟ್ನ ಪರ್ಚೇಸ್ ಮಾಡೋ ಅಂತ ಕೂಡ ಹೇಳ್ತಾರೆ. ಅಂದರೆ ಕಂಪ್ನಿ ಕಡೆಯಿಂದ ಇಷ್ಟು ಲಿಮಿಟ್ ಅಮೌಂಟ್ ಇರುತ್ತೆ ಪರ್ಚೇಸಿಂಗ್. ನಿಮಗೆ ಲಿಮಿಟ್ ಅಮೌಂಟ್ ಪರ್ಚೇಸ್ ಮಾಡ್ಕೊಂಡ್ಮೇಲೆ ಆಮೇಲೆ ನಿಮಗೆ ಜಾಬ್ ಕೊಡ್ತಾ ಹೋಗ್ತಾರೆ. ಜಾಬ್ ಅಲ್ಲ, ಬಿಸ್ನೆಸ್. ಓಕೆನಾ? ಬಿಸ್ನೆಸ್ಸು ತುಂಬ ಜನ ವರ್ಕ್ ಮಾಡ್ತಾ ಇದ್ದಾರೆ, ಏನು ಪ್ರಾಬ್ಲಮ್ ಏನಿಲ್ಲ. ಬಟ್ ವರ್ಕ್ ಮಾಡೋರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಂಪ್ನೀಲಿ ನೀವು ಹೇಗೆ ವರ್ಕ್ ಮಾಡಬೇಕು, ಏನು ವರ್ಕ್ ಮಾಡಬೇಕು ಅಂತಂದು ತಿಳಿಸ್ತಾ ಹೋಗ್ತೀನಿ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಮುಂದೆ ನೋಡಿ. ನಿಮ್ಮ ವರ್ಕು ಏನು ಅಂತಂದರೆ, ನೀವು ಪ್ರಾಡಕ್ಟ್ನ ಸೇಲ್ ಮಾಡಿಸೋ ಜವಾಬ್ದಾರಿ ಆಗಿರುತ್ತೆ. ಏನು ಅಂತಂದರೆ ನಿಮ್ಮ ಬಿಸ್ನೆಸ್ ಅಪರ್ಚುನಿಟಿ ಅದೇ. ಬಿಸ್ನೆಸ್ ಅಂದರೆ ಅದೇ ಅಲ್ಲ, ಸೇಲ್ ಮಾಡಿಸೋದು ಅದೇ. ಆ ಥರನೇ ನಿಮ್ಮ ಬಿಸ್ನೆಸ್ನ ಗೆಟನ್ ಮಾಡ್ಕೊಳ್ಳೋಕೆಂದರೆ ಪ್ರಾಡಕ್ಟ್ನ ಸೇಲ್ ಮಾಡಿಸೋದಿರುತ್ತೆ. ಅದು ಹೇಗೆ ಸೇಲ್ ಮಾಡೋದು ಅಂತಂದು ಥಿಂಕ್ ಮಾಡಬೇಡಿ, ಮುಂದೆ ನೋಡಿ, ಕರೆಕ್ಟಾಗಿ ಹೇಳ್ತೀನಿ. ನೀವು ಪ್ರಾಡಕ್ಟ್ನ ಸೇಲ್ ಮಾಡಿಸ್ಬೇಕು ಅಂದರೆ ಹೇಗೆ ಮಾಡಿಸ್ಬೇಕು ಅಂತಂದರೆ, ನೀವು ನಿಮ್ಮ ಕ್ಲೈಂಟಿಗೆ ಅಂದರೆ ನಿಮ್ಮ ಒಬ್ಬ ಪಾರ್ಟ್ನರ್ನ ಜಾಯಿನ್ ಮಾಡಿಸ್ಬೇಕಾಗಿರುತ್ತೆ. ಸ್ಟಾರ್ಟಿಂಗು ಡೈರೆಕ್ಟಾಗಿ ಸೇಲ್ ಮಾಡ್ತೀರಲ್ಲ ಆ ಥರ ನಿಮ್ಮ 3 ಜನಕ್ಕೆ ಅಪರ್ಚುನಿಟಿ ಕೊಡಬೇಕಾಗಿರುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿ ಒಳಗಡೆ ಜಾಯಿನ್ ಮಾಡಿಸಿ ನೇರವಾಗಿ ಅವ್ರಿಗೆ ಪ್ರಾಡಕ್ಟ್ನ ಸೇಲ್ ಮಾಡಿಸಿದರೆ ನಿಮಗೆ ಬಿಸ್ನೆಸ್ ಮ್ಯಾನ್ಸ್ ಸ್ಕಿಲ್ಸ್ ಅನ್ನೋದನ್ನು ಹೇಳ್ಕೊಡ್ತಾ ಹೋಗ್ತಾರೆ. ಏನು ನಿಮ್ಮ ಕೆಲಸ ಅಂತ ಅಂದರೆ, ನೀವು 3 ಜನಕ್ಕೆ ಪ್ರಾಡಕ್ಟ್ನ ಸೇಲ್ ಮಾಡಿಸ್ಬೇಕು ನೇರವಾಗಿ. ಅದು ಯಾವ ಥರ ಅಂತಂದರೆ, 3 ಜನನ ಆ ಕಂಪ್ನಿಗೆ ನಿಮ್ಮ ಜಾಯಿನ್ ಮಾಡಿಸ್ಬೇಕಾಗಿರುತ್ತೆ. ನಿಮ್ಮ ಪಾರ್ಟ್ನರ್ ಆಗಿ ನಿಮ್ಮ ಕಂಪ್ನಿಗೇನು ಜಾಯಿನ್ ಆಗೋಕ್ಕೆ, ಪ್ರಾಡಕ್ಟ್ ಸೇಲ್ ಮಾಡಿಸ್ಕೊಳ್ಳೋಕ್ಕೆ ಏನು ಬಂದಿರ್ತಾರಲ್ಲ, ಅವ್ರು 3 ಮೆಂಬರ್ಸ್ ಬರ್ತಾ ಹೋಗ್ತಾರಲ್ಲ, ಬಂದವ್ರಿಗೆ ನೀವು ಕಂಪ್ನಿ ಬಗ್ಗೆ ನೀವು ಅಡ್ವೈಸ್ ಮಾಡೋದಾಗಿರುತ್ತೆ. ಇದು ಕೂಡ ನಿಮ್ಮದು ವರ್ಕ್ ಆಗಿರುತ್ತೆ. ಅದೇ ಗೊತ್ತಾ, ನೀವು 3 ಮೆಂಬರ್ಸ್ಗೆ ಅಪರ್ಚುನಿಟಿ ಕೊಡೋವರೆಗೂ ನೀವು ಡೇ ಬೈ ಡೇ ಆಫೀಸಲ್ಲಿ ಕುತ್ಕೊಂಡು ವರ್ಕ್ ಮಾಡೋದಿರುತ್ತೆ. ಕಾಲ್ ಇನ್ವಿಟೇಷನ್ ಅಂದರೆ ನೀವು ಕಾಲ್ ಮಾಡಬೇಕಾಗಿರುತ್ತೆ. ಅದಕ್ಕೆ ನಿಮಗೆ ಅವರೆಲ್ಲರೂ ಕಾಲ್ ಮಾಡ್ತಾ ಇರ್ತಾರೆ. ವರ್ಕ್ ಮಾಡೋರು ಈ ಥರ ಅವ್ರು ಮಾಡ್ತಾ ಇರ್ತಾರಲ್ಲ, ಅದೇ ವರ್ಕ್. ನೆಟ್ವರ್ಕ್ ಕಂಪ್ನಿಗಳು ವರ್ಕ್ ಮಾಡ್ತಾ ಇರೋದು ಈ ಥರನೇ, ಇಷ್ಟೇ ಆಗಿರುತ್ತೆ. ವರ್ಕು ಜಾಸ್ತಿ ಏನು ಪ್ರೆಷರ್ ಇರಲ್ಲ. ನೀವು ಓನ್ ಬಿಸ್ನೆಸ್ ಮಾಡ್ಕೊಂಡು ಹೋಗೋದಿರುತ್ತೆ. ಬಟ್ ನೀವು ನಿಮ್ಮ ಕೈಯಲ್ಲಿ ಯಾವ ಥರ ವರ್ಕ್ ಮಾಡ್ತಾ ಇರ್ತೀರೋ ಆ ಥರ ಇರುತ್ತೆ. ಯಾರು ಕೂಡ ನಿಮಗೆ ಡಿಸ್ಟರ್ಬ್ ಮಾಡಲ್ಲ. ನೀವು ಓನಾಗಿ ಬಾಸ್ ಆಗಿ ವರ್ಕ್ ಮಾಡ್ತಾ ಹೋಗ್ತೀರ. ಇಷ್ಟೆಲ್ಲ ಹೇಳಿದ್ಮೇಲೆ ನಿಮಗೆ ಒಂದು ಥಿಂಕ್ ಬಂದಿರುತ್ತೆ. ಏನು ಅಂತಂದರೆ,
ಇನ್ಕಮ್ ಹೇಗೆ ಬರುತ್ತೆ, ನಮಗೆ ಅಮೌಂಟ್ ಯಾವ ಥರ ಬರುತ್ತೆ, ಏನು ಮಾಡಿದರೆ ಬರುತ್ತೆ ಅಂತಂದು ಯೋಚನೆ ಮಾಡ್ತಾ ಹೋಗ್ತಿರಲ್ಲ, ಅದನ್ನು ಮುಂದೆ ನೋಡಿ ಹೇಳ್ತಾ ಹೋಗ್ತೀನಿ. ಅಮೌಂಟ್ ಹೇಗೆ ಬರುತ್ತೆ, ಇನ್ಕಮ್ ಯಾವ ಥರ ಬರುತ್ತೆ ವರ್ಕ್ ಮಾಡಿದರೆ ಅಂತ ಯೋಚನೆ ಮಾಡ್ತಿದ್ದೀರಾ, ಹಾಗಿದ್ರೆ ಇವನ್ನ ಕಂಟಿನ್ಯೂ ಆಗಿ ನೋಡಿ. ಏನು ಯಾರು ಕೂಡ ಸ್ಕಿಪ್ ಮಾಡ್ಕೋಬೇಡಿ. ನೀವೇನು ಡೈರೆಕ್ಟಾಗಿ ಸೇಲ್ ಮಾಡಿಸಿರ್ತೀರಲ್ಲ ಪಾರ್ಟ್ನರ್ಗೆ, ನಿಮ್ಮ ಪಾರ್ಟ್ನರು 3 ಮೆಂಬರ್ಸ್ ನೀವು ಸೇಲ್ ಮಾಡಿಸಿದ್ರೆ ನಿಮಗೆ ಪಾರ್ಟ್ನರ್ ಆಗ್ತಾರೆ ಅವರು ಪಾರ್ಟ್ನರ್ ಆದಮೇಲೆ ಅವ್ರಿಗೇನು ಪರ್ಚೇಸಿಂಗ್ ಮಾಡ್ತಾರಲ್ಲ ಅವ್ರ ಕಡೆಯಿಂದ, ಅಂದರೆ ನಿಮಗೆ ಇವರೇ ಕೊಡಲ್ಲ, ಬಟ್ ಕಂಪ್ನಿ ಕಡೆಯಿಂದ ಏನು ಮಾಡ್ತಾರೆ, ನಿಮಗೆ ಇಷ್ಟು ಪರ್ಸೆಂಟೇಜ್ ಅನ್ನೋ ಥರ ಇರುತ್ತೆ. ನೀವು ಈಗ ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡಿಸ್ತೀರಲ್ಲ, ಮಾಡಿಸಿದ್ಮೇಲೆ ಅವರು ಪರ್ಚೇಸ್ ಮಾಡಿಸ್ತೀರಲ್ಲ, ಅದ್ರ ಮಧ್ಯದಲ್ಲಿ ಪರ್ಸೆಂಟೇಜ್ ಅಂತ ಇರುತ್ತೆ. ಆ ಪರ್ಸೆಂಟೇಜ್ ಲೆಕ್ಕದಲ್ಲಿ ನಿಮಗೆ ಅಮೌಂಟು ಇನ್ಕಮ್ ಕೂಡ ಬರ್ತಾ ಹೋಗುತ್ತೆ. 3 ಜನಕ್ಕೆ ಕೊಡಬೇಕು ಅಂತ ಏನಿಲ್ಲ, ಎಕ್ಸ್ಟ್ರಾ ಜನಕ್ಕೂ ಕೊಡ್ಬೋದು, ಅವಕಾಶ ನೀವು ಕೊಡ್ಬೋದು, ಬಟ್ ಸೇಲ್ ಕೂಡ ಮಾಡಿಸ್ಕೋಬೋದು. ನಿಮಗೆ ಅದರಿಂದ ಕೂಡ ಇನ್ಕಮ್ ಬರ್ತಾ ಹೋಗುತ್ತೆ. ಇನ್ಕಮ್ ಇಲ್ಲಿ ಯಾವ ಥರ ಬರುತ್ತೆ ಅಂದರೆ 2 ಟೈಪ್ಸ್ ಇನ್ಕಮ್ ಬರುತ್ತೆ. ಒಂದು ಪ್ಯಾಸಿವ್ ಇನ್ಕಮ್ ಅಂತ ಬರುತ್ತೆ, ಇನ್ನೊಂದು ಬರೀ ಇನ್ಕಮ್ ಅಂತ ಬರುತ್ತೆ. ನೀವು ಇನ್ಕಮ್ ಇಷ್ಟ ತನಕ ಹೇಳಿದ್ದು ನಾನು ಇನ್ಕಮ್ ಅಂದರೆ ನೀವೇನು ವರ್ಕ್ ಮಾಡ್ತಾ ಇರ್ತೀರಲ್ಲ ಅದು ನಿಮಗೆ ಇನ್ಕಮ್ ಅಂತ ಕನ್ಸಿಡರ್ ಆಗ್ತಾ ಹೋಗುತ್ತೆ. ಈಗ ಅಂದರೆ ಪ್ಯಾಸಿವ್ ಇನ್ಕಮ್ ಅಂದರೆ ಏನು ಅಂತ ಥಿಂಕ್ ಬಂದಿರುತ್ತೆ. ಇವಾಗ ನಿಮ್ಗೆ ಮುಂದೆ ನೋಡಿ ಗೊತ್ತಾಗುತ್ತೆ. ಪ್ಯಾಸಿವ್ ಇನ್ಕಮ್ ಹೇಗೆ ಬರುತ್ತೆ ಅಂತ ಅಂದರೆ, ಪ್ಯಾಸಿವ್ ಇನ್ಕಮ್ ಏನು ಅಂತಂದರೆ, ಪ್ಯಾಸಿವ್ ಇನ್ಕಮ್ ಅಂದರೆ ಸಿಂಪಲ್ ಆಗಿ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಂಡ್ಬಿಡಿ. ಪ್ಯಾಸಿವ್ ಇನ್ಕಮ್ ಅಂದರೆ ಇವಾಗ ನೀನು ಒಬ್ಬ ಪಾರ್ಟ್ನರ್ಗೆ ನೀನು ಜಾಯಿನ್ ಮಾಡಿಸ್ತೀಯಲ್ಲ, ನೀನು ಪ್ರಾಡಕ್ಟ್ನ ಸೇಲ್ ಮಾಡಿಸ್ತೀಯ ಡೈರೆಕ್ಟಾಗಿ, ಆವಾಗ ನಿನಗೆ ಬರೋದು ಇನ್ಕಮ್ಮು. ಬಟ್ ನೀನು ಜಾಯಿನ್ ಮಾಡಿಸಿದ್ದು ಪಾರ್ಟ್ನರ್ ಏನಿರ್ತಾನಲ್ಲ, ಆ ಪಾರ್ಟ್ನರು ಬೇರೆ ಅವ್ರನ್ನ ಜಾಯಿನ್ ಮಾಡಿಸಿ ಅವ್ನು ಸೇಲ್ ಮಾಡಿದರೆ ನೀವು ನಿನ್ನ ಟೀಮ್ ಆಗ್ತೈತೆ, ಒಂದು ಗುಂಪಾಗ್ತೈತೆ. ಆ ಗುಂಪಿನಿಂದ ಆ ಟೀಮು ಹೆಂಗೆ ಯಾವ್ಯಾವ ಥರ ಬಿಲ್ಡ್ ಆಗ್ತಾ ಹೋಗುತ್ತಲ್ಲ, ಯಾವ್ಯಾವ ಥರ ಗುಂಪು ಹೆಚ್ಚಿಗೆ ಆಗ್ತಾ ಹೋಗುತ್ತೆ, ನಿಮ್ಮ ಪಾರ್ಟ್ನರ್ಸು ಹೆಚ್ಚಿಗೆ ಆಗ್ತಾ ಹೋದಂಗೆ ಆವಾಗ ನಿಮ್ಗೆ ಅವ್ರು ವರ್ಕ್ ಮಾಡಿದ್ರು ಕೂಡ ನೀವು ಟೀಮ್ ಏನು ಗ್ರೋತ್ ಮಾಡ್ತಾ ಹೋಗಿರ್ತೀರಲ್ಲ, ನೀವು ಯಾವ್ಗೆ ಅಪರ್ಚುನಿಟಿ ಕೊಟ್ಟಿರ್ತೀರಲ್ಲ ಅವರು ವರ್ಕ್ ಮಾಡಿದರೆ ಅದ್ರ ತಕ್ಕಂಗೆ ನಿಮಗೆ ಪ್ಯಾಸಿವ್ ಇನ್ಕಮ್ ಬರ್ತಾ ಹೋಗುತ್ತೆ. ದಿಸ್ ಇಸ್ ಕಾಲ್ಡ್ ಪ್ಯಾಸಿವ್ ಇನ್ಕಮ್. ಅಲ್ಲಿ ವರ್ಕ್ ಮಾಡೋರಿಗೆ ತುಂಬಾ ಬೆನಿಫಿಟ್ಸ್ ಇದ್ದಾವೆ, ಬಟ್ ನಾನು ರಿಸರ್ಚ್ ಮಾಡಿದ ಪ್ರಕಾರ ತುಂಬಾ ಬೆನಿಫಿಟ್ಸ್ ಇದ್ದಾವೆ, ಬಟ್ ಏನು ಅಂತ ಮುಂದೆ ಹೇಳ್ತೀನಿ. ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಮಾಡ್ಕೊಂಬಿಡಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನನ್ನ ಚಾನಲ್ ನಿಮಗೆ. ಕಂಪ್ನೀಲಿ ವರ್ಕ್ ಮಾಡ್ತಾ ಇರೋರಿಗೆ ಕಂಪ್ನಿ ಕಡೆಯಿಂದನೇ ನೀವು ಊಟ ಮತ್ತು ರೂಮು ಎಲ್ಲ ಸ್ಪೆಷಾಲಿಟಿ ಕೂಡ ಎಲ್ಲದು ಕಂಪ್ನಿ ಕಡೆಯಿಂದನೇ ಪ್ರೊವೈಡ್ ಆಗುತ್ತೆ. ಬಟ್ ಯಾರು ಕೂಡ ಭಯ ಪಡೋ ಅವಶ್ಯಕತೆ ಇಲ್ಲ, ಹೋದವರಿಗೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಸ್ಪೆಷಾಲಿಟಿ ಕೂಡ ಇರುತ್ತೆ ಮಾರ್ಕೆಟಿಂಗಲ್ಲಿ. ಹಾಗಿದ್ರೆ ಈ ಬೆನಿಫಿಟ್ಸ್ ಏನು ಸಿಗುತ್ತೆ ಕಂಪ್ನಿ ಕಡೆಯಿಂದ, ಬಿಸ್ನೆಸ್ ಪಾರ್ಟ್ನರ್ಸಿಂದ ಏನು ಸಿಗುತ್ತೆ ನಮಗೆ ಅಂತಂದರೆ ಕರೆಕ್ಟಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ಕೆಲವೊಂದಿಷ್ಟು ಪೋಸ್ಟ್ಗಳಿದ್ದಾವೆ ಅಲ್ಲಿ, ಅಂದರೆ ಈಗ ಹೈಯರ್ ಪೋಸ್ಟ್ಗಳಿದ್ದಾವೆ ಬಿಸ್ನೆಸ್ಸಲ್ಲಿ. ಬಟ್ ನೀವು ಆ ಬಿಸ್ನೆಸ್ನಲ್ಲಿ ನೀವು ಯಾವ್ಯಾವ ಥರ ಅಚೀವ್ ಮಾಡ್ಕೊತಾ ಹೋಗ್ತಿರಲ್ಲ ಆ ಥರ, ಈಗ ಸ್ಟಾರ್ಟಿಂಗ್ ಸ್ಟೆಪ್ಗೆ ಬೈಕು ಇಲ್ಲ ಫೋನು ಈ ಥರ ನಿಮಗೆ ರಿವಾರ್ಡ್ಸ್ ಇರುತ್ತೆ, ಬೆನಿಫಿಟ್ಸ್ ಇರುತ್ತೆ. ಹಾಗೆ ನೆಕ್ಸ್ಟ್ ಸ್ಟೆಪ್ಪು ಬೇರೆ ಪೋಸ್ಟಿಗೆ ಹೋದರೆ ನಿಮಗೆ ಕಾರು ಮತ್ತು ಬೇರೆ ಏನೋ ಇರುತ್ತೆ, ಬಟ್ ಅವ್ರು ಕಂಪ್ನಿ ಕಡೆಯಿಂದ ನಿಮಗೆ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ ಫ್ರೀಯಾಗಿ. ಅದು ತುಂಬಾ ಬೆನಿಫಿಟ್ಸ್ ಇದ್ದಾವೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿಯಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ವರ್ಕ್ ಮಾಡ್ತಾ ಇರೋರಿಗೆ MLM ವರ್ಕ್ ಮಾಡ್ತಾರೆ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ, ನಾನು ನೋಡ್ತಾ ಇದ್ದೀನಿ ಆ ಕಡೆ ಈ ಕಡೆ, ಬಟ್ ಅದಕ್ಕೆ ರಿಸರ್ಚ್ ಮಾಡಿದೆ ಯಾವ ಥರ ಏನು ಅಂತಂದೇಳಿ ತುಂಬಾ ಯೂಸ್ಫುಲ್ ಇದ್ದಾವೆ. ನೋಡಿ, ಅವಕಾಶ ಸಿಕ್ಕರೆ ನಿಮ್ಗೆ ಮಾಡೋ ಇಂಟ್ರೆಸ್ಟ್ ಇದ್ದರೆ, ಬಿಸ್ನೆಸ್ ಮೈಂಡ್ಸೆಟ್ ಏನಾದರೂ ನಿಮ್ಮ ತಲೆಯಲ್ಲಿ ಇತ್ತು ಅಂದರೆ ಹೋಗಿ ಅಪರ್ಚುನಿಟಿನ ತುಂಬಾ ಯೂಸ್ ಮಾಡ್ಕೊಳ್ಳಿ. ಹಾಗಿದ್ರೆ ಇಷ್ಟೆಲ್ಲ ಓಕೆ, ಈ ಕಂಪ್ನಿಗಳು ಸ್ಕ್ಯಾಮ್ ಇದಾವ ಅಥವಾ ಲೀಗಲ್ ಇದಾವ ಅಂತ ತಿಳ್ಕೊಳ್ಳೋದು ಹೇಗೆ ಅಂತ ನಿಮಗೆ ತಲೆಯಲ್ಲಿ ಯೋಚನೆ ಬಂದಿರುತ್ತೆ ಆಲ್ರೆಡಿ. ಇವಾಗ ಮುಂದೆ ಹೇಳ್ತೀನಿ, ಕೊನೆಯವರೆಗೆ ನೋಡಿ. ಕಂಪನಿ ಲೀಗಲ್ ಇದೆನಾ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು ಅಂದರೆ ನೀವು ಕರೆಕ್ಟಾಗಿ ಕಂಪ್ನಿಗೆ ನಿಮಗೆ ಯಾವ ಥರ ಡಾಕ್ಯುಮೆಂಟ್ಸ್ ಇದ್ದಾವೋ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ನಿಮಗೆ ಇನ್ಕಮ್ ಸರ್ಟಿಫಿಕೇಟು ಈ ಥರ ಇರ್ತಾವಲ್ಲ, ಅದೇ ಥರ ಕಂಪ್ನಿಗೆ ರಿಜಿಸ್ಟರ್ ಸರ್ಟಿಫಿಕೇಟ್ ಅಂತ ಇರುತ್ತೆ. ಈಗ CN ಅಂದರೆ ಕಂಪನಿ ಐಡೆಂಟಿಫಿಕೇಷನ್ ನಂಬರ್ ಸರ್ಟಿಫಿಕೇಟ್ ಅಂತ ಇರುತ್ತೆ, ಮತ್ತು ಕಂಪ್ನಿಗೆ ಪಾನ್ ಕಾರ್ಡ್ ಕೂಡ ಇರುತ್ತೆ, ಮತ್ತು ಕಂಪ್ನೀಲಿ ಇರ್ತಕ್ಕಂಥ ತುಂಬಾ ಲೀಗಲ್ ಡಾಕ್ಯುಮೆಂಟ್ಸು ಇರ್ತವೆ. ಅದನ್ನು ನೀವು ಫಸ್ಟು ಚೆಕ್ ಮಾಡ್ಕೋಬೇಕು. ನೀವು ಸರ್ಚ್ ಮಾಡಿ ಆಮೇಲೆ ನೀವು ಕಂಪ್ನಿಗಳಿಗೆ ಹೋಗಿ. ಇನ್ನೊಂದು, ಕಂಪ್ನಿಗಳು ಪ್ರಾಡಕ್ಟು ಒರಿಜಿನಲ್ ಇದ್ದರೆ, ಅವು ಡುಪ್ಲಿಕೇಟು ಇದ್ದರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಂಪ್ನಿ ವರ್ಕ್ ಸ್ಕ್ಯಾಮ್ ಐತಾ ಅಥವಾ ಲೀಗಲ್ ಐತೆ, ಚೆನ್ನಾಗೈತಾ, ಒಳ್ಳೆಯದೈತೆ. ಕಂಪ್ನಿಯಲ್ಲಿ ಪ್ರಾಡಕ್ಟ್ಗಳು ಇದ್ದಾವೆ, ಅವು ಕಂಪ್ನಿಯಿಂದ ಒರಿಜಿನಲ್ ಇದ್ದಾವೆ, ಪ್ರಾಡಕ್ಟ್ಗಳು ಚೆನ್ನಾಗಿದ್ದಾವೆ, ಕಂಪ್ನಿ ಕಡೆಯಿಂದ ಪ್ರಾಡಕ್ಟ್ನ ಸರ್ವಿಸ್ ಇದೆ ಅಂತ ಅಂದರೆ ಕಂಪ್ನಿ 100% ಫೇಕ್ ಅಲ್ಲ, ಬಟ್ ಲೀಗಲ್ ಆಗೇ ಇರುತ್ತೆ. ಕಂಪ್ನಿ ಏನಾದರೂ ಪ್ರಾಡಕ್ಟ್ನ ಸರ್ವಿಸ್ ಮಾಡ್ತಾ ಇಲ್ಲ ಅಂದರೆ ಪಕ್ಕಾ ತಿಳ್ಕೊಂಬಿಡಿ, ಅದು 100% ಫೇಕ್ ಕಂಪ್ನಿ.
ನಿಮಗೇನಾದರೂ ಅದೇ ಥರ ಕಾಲ್ ಬಂತು, ವೇಕೆನ್ಸಿ ಇದೆ ಅಂತ ಕಾಲ್ ಬಂತು, ಟೆಕ್ಸ್ಟ್ ಬಂತು ಅಂದರೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿ, ಭಯ ಪಡಬೇಡಿ. ರೆಸ್ಪಾನ್ಸ್ ಮಾಡಿ. ಏನು ಅಂತಂದರೆ ತುಂಬಾ ಸ್ಕ್ಯಾಮ್ ಕೂಡ ನಡೀತಾ ಇರ್ತವೆ, ಬಟ್ ಅದು ಬೇರೆ ವಿಚಾರ. ನೀವು ರೆಸ್ಪಾನ್ಸ್ ಮಾಡಿದ ಮೇಲೆ ನಿಮಗೆ ಫುಲ್ ಕಂಪ್ನಿದು ಎಲ್ಲ ಪ್ರಾಡಕ್ಟಿಂದು ಅದು ಎಲ್ಲ ತಿಳ್ಕೊಳ್ಳಿ. ಸುಮ್ಮನೆ ಬಂದು ಅಲ್ಲಿ ಹೋಗಿ ವಾಪಸ್ ಬರೋಕೋಬೇಡಿ. ಏನಕ್ಕೆ ಅಂತಂದರೆ ಅಲ್ಲಿ ಪರ್ಚೇಸಿಂಗ್ ಅಮೌಂಟ್ ಕೂಡ ನಿಮಗೆ ಕೊಡ್ತಾ ಹೋಗ್ತಾರಲ್ವ, ಆವಾಗ ನಿಮಗೆ ಮೈಂಡು ಡೈವರ್ಟ್ ಆಗುತ್ತೆ. ಬಟ್ ಅಲ್ಲಿರೋರು ನಿಮ್ಮನ್ನು ಮೈಂಡ್ ವಾಶ್ ಮಾಡ್ತಾರೆ, ಬಟ್ ನೀವು ಅಲ್ಲಿ ಕರೆಕ್ಟಾಗಿ ಯೋಚನೆ ಮಾಡಬೇಕಾಗಿರುತ್ತೆ. ನಿಮಗೆ ಬಿಸ್ನೆಸ್ ಪ್ಲಾಟ್ಫಾರ್ಮಲ್ಲಿ ವರ್ಕ್ ಮಾಡಬೇಕು ಅಂತ ಇದ್ದರೆ ಖಂಡಿತ ಮಾಡಿ. ತುಂಬ ಜನ ಕಾಲ್ ಮಾಡ್ತಿರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ನನಗೂ ಒಂದು 2 ಟೈಪ್ಸ್ ಏನೋ ಕಾಲ್ ಬಂದಿದೆ, ಬಟ್ ನಾನು ನೋಡಿದ್ದೀನಿ. ಅವ್ರು ಕೂಡ ಸ್ವಲ್ಪ ರಿಸರ್ಚ್ ಮಾಡಿ ತಿಳ್ಕೊಂಡಿದ್ದೀನಿ. ಬಟ್ ತೊಂದರೆ ಏನಿಲ್ಲ. ನೆಟ್ವರ್ಕ್ ಮಾರ್ಕೆಟಿಂಗ್, ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ಸಲ್ಲಿ MLM ಕಂಪ್ನಿ ಮೇಲೆ ವರ್ಕ್ ಮಾಡ್ತಾ ಇರೋದು ತುಂಬಾ ಬ್ರಿಲಿಯಂಟ್ ಇರ್ತಾರೆ. ಅಂದರೆ ಅಲ್ಲಿ ಹೋಗೋದ್ರಿಂದ ನಿಮಗೆ ಏನು ಸಿಗುತ್ತೆ ಅಂತಂದರೆ ತುಂಬಾ ಕಮ್ಯುನಿಕೇಷನ್ ಸ್ಕಿಲ್ನ ತುಂಬಾ ಬಿಲ್ಡ್ ಮಾಡ್ಕೋಬೋದು. ನಿಮಗೆ ಅದೇ ಥರನೇ ಇನ್ಕಮ್ ಕೂಡ ಬರ್ತಾ ಹೋಗುತ್ತೆ. ತುಂಬ ಚೆನ್ನಾಗಿರ್ಬೋದು. ನೀವು ಇಷ್ಟ ಆಗಿದ್ದರೆ ಹೋಗಿ, ತೊಂದರೆ ಇಲ್ಲ. ಬಟ್ ಕಮ್ಯುನಿಕೇಷನ್ ಸ್ಕಿಲ್ನ ತುಂಬಾ ಇಂಪ್ರೂವ್ ಮಾಡ್ಕೊತೀರಾ. ಬಟ್ ನೀವು ನಿಮ್ಮದೇ ಆದಂಥ ಓನ್ ಬಾಸ್ ಆಗಿ ಅಲ್ಲಿ ವರ್ಕ್ ಮಾಡ್ತಾ ಹೋಗ್ತೀರಾ. ಯಾವುದೇ ಕೂಡ ಟೆನ್ಷನ್ ಇಲ್ಲ, ತೊಂದರೆ ಕೂಡ ಇಲ್ಲ. ಎಷ್ಟೋ ಜನ ಲೀಗಲ್ಲು, ಸ್ಕ್ಯಾಮು ಅವು ಏನೋ ಮಾತಾಡ್ತಾ ಹೋಗ್ತಾರೆ. ಬಟ್ ನೀವು ತಲೆ ಕೆಡಿಸ್ಕೋಬೇಡಿ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಹೋಗಿ ಕೆಲಸ ಮಾಡಿ, ಒಳ್ಳೆಯದೇ ಇದೆ, ಅರ್ಥ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ, ಯೂಸ್ಫುಲ್ ಆಗಿದ್ದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮಿಂದ ನಾವು ಕೂಡ ನಿಮಗೆ ಮೋಟಿವೇಶನ್ ಆಗುತ್ತೆ. ನೀವು ಕೂಡ ಲೈಕಿಂದ, ಸಬ್ಸ್ಕ್ರೈಬಿಂದ ನಾವು ಮೋಟಿವೇಟ್ ಕೂಡ ಆಗ್ತಿರ್ತೀವಿ. ನಾವು ಕೂಡ ನಿಮಗೆ ಹೊಸ ವಿಚಾರಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಬಾಯ್ ಬಾಯ್.